ವೆಲ್ಕಮ್ ಬ್ಯಾಕ್ ಗಿರಿಲೋಕ ಚಾನಲ್. ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ಮೊದಲನೆಯದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಸ್ಪೆಷಲ್ ಅಂತ ನಾನು ಸಂಕ್ರಾಂತಿ ಎಳ್ಳು ಬೆಲ್ಲ ಮತ್ತು ಸಿಹಿ ಪೊಂಗಲ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಸಂಕ್ರಾಂತಿ ಕಾಳು ಮಾಡೋದು ತೋರಿಸ್ತೀನಿ. ಈ ಸಂಕ್ರಾಂತಿ ಕಾಳು ತುಂಬ ಸುಲಭನೇ ಮಾಡ್ಬೋದು. ಕೇವಲ ಒಂದು 5ರಿಂದ 10 ನಿಮಿಷದಲ್ಲಿ ಆಗೋಕತಿ. ಈ ಸಂಕ್ರಾಂತಿ ಕಾಳು ತರಿಸೇನು 1 ಕಪ್, ಆಮೇಲೆ 1 ಕಪ್ಪು ಶೇಂಗಾ ಬೀಜ, 1 ಕಪ್ಪು ಪುಟಾಣಿ, 1 ಕಪ್ ಕರಿ ಎಳ್ಳು, 1 ಕಪ್ ಬಿಳಿ ಎಳ್ಳು, ಆಮೇಲೆ 1 ಅಚ್ಚು ಬೆಲ್ಲ, 2 ಬಟ್ಲು ಒಣೆ ಕೊಬ್ಬರಿ. ಕರಿ ಎಳ್ಳು ಬಿಳಿ ಎಳ್ಳು ಎರಡೂ ಹಾಕ್ಬೇಕಂತೇನಿಲ್ಲ, 2ರಲ್ಲಿ 1 ಹಾಕಲೇಬೇಕು. ಕರಿ ಎಳ್ಳು ಹಾಕಲೇಬೇಕು. ಯಾಕಪ್ಪ ಅಂದ್ರೆ ಕರಿ ಎಳ್ಳು ತುಂಬ ಶ್ರೇಷ್ಠವಾಗೈತಿ, ವಿಶೇಷವಾಗಿರ್ತದೆ. ಈಗ ಶೇಂಗಾ ಬೀಜನ ಹುರಿದು ಒಂದು ತಟ್ಟೆಗೆ ಹಾಕಿ ಆರಕ್ಕಿಟ್ಟೆ. ಅದೇ ಪಾತ್ರೆಯಲ್ಲಿ ಸಣ್ಣ ಉರಿಯಲ್ಲಿ ಬಿಳಿ ಎಳ್ಳು ಹಾಕಿ ಹುರ್ಕೊಳ್ಳೋಣ. ಬಿಳಿ ಎಳ್ಳಲ್ಲಿ ಕ್ಲೀನ್ ಇರ್ತವೆ ಇವೇನು, ಆದ್ರೆ ಕರಿ ಎಳ್ಳನ್ನ ಕ್ಲೀನಾಗಿ ತೊಳೆದು ಕಲ್ಲು ಕಡ್ಡಿ ಭಾಳ ಗಲೀಜು ಇರ್ತೈತದು. ಕ್ಲೀನಾಗಿ ವಾಶ್ ಮಾಡ್ಕೊಂಡು ಒಣಗಿಸ್ಕೊಂಡು ಇಟ್ಕೋಬೇಕು. ಅವನು ಬಿಸಿ ಮಾಡ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇವೆಲ್ಲ ಒಂದು ಸ್ವಲ್ಪ 1-2 ನಿಮಿಷ ಬಿಟ್ಟರೆ ತಣ್ಣಗೆ ಹಾಕಿಬಿಡ್ತಾವೆ. ಈ ಶೇಂಗಾ ಬೀಜನ ಸಿಪ್ಪಿ ಬಿಡಿಸಿ ಬೇಳೆ ಮಾಡಿ ಒಂದು ಪಾತ್ರೆಗೆ ಹಾಕೀನಿ. ಅದೇ ಪಾತ್ರೆಗೆ ಎಲ್ಲವನ್ನೂ ಒಂದೊಂದೇ ಹಾಕಿಬಿಟ್ರೆ ಸಂಕ್ರಾಂತಿ ಕಾಳು ರೆಡಿ ಆಗಿಬಿಡ್ತೈತಿ. ಈಗ ಕರಿ ಎಳ್ಳು ಹಾಕೋಣ. ಮಕ್ಕಳಿಗೆ ತುಂಬ ಇಷ್ಟ ಆಕತ್ತಿದು ಸಂಕ್ರಾಂತಿ ಕಾಳು. ಎಷ್ಟು ಮಾಡಿದರೂ ಖಾಲಿನ ಆಗಿಬಿಡ್ತೈತಿ. ಎಲ್ಲರಿಗೆ ಹಂಚ್ತಾರಲ್ಲ, ಖಾಲಿ ಆಗೋಕತಿ. ಈಗ ಸಂಕ್ರಾಂತಿ ಕಾಳು, ಕರಿ ಎಳ್ಳು, ಬಿಳಿ ಎಳ್ಳು, ಪುಟಾಣಿ, ಆಮೇಲೆ ಬೆಲ್ಲ, ಕೊಬ್ಬರಿ ತಗೊಂಡಿದ್ವಲ್ಲ ಒಂದು ಸಣ್ಣ ಕಟ್ ಮಾಡೀನಿ. ತುರಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಪೀಸ್ ಮಾಡಿ ಹಾಕಿರೋ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿ ಟೇಸ್ಟ್ ಆಕತಿ ಅಂತ 1 ಬೈ 1 ಎಲ್ಲ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಸಂಕ್ರಾಂತಿ ಕಾಳು ರೆಡಿ ಆಗಿಬಿಡ್ತು. ತುಂಬ ಟೇಸ್ಟಾಗಿರ್ತೈತಿ. ಬರೀ ಎಳ್ಳು ಬೆಲ್ಲ ತಿನ್ನೋಕ್ಕಿಂತ ಈ ಥರ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರ್ತೈತಿ. ನೆಕ್ಸ್ಟು ಸಿಹಿ ಪೊಂಗಲ್ ಮಾಡೋದು ತೋರಿಸ್ತೀನಿ. ಇದು ಸುಲಭನೇ ಮಾಡ್ಬೋದು. ಒಂದು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ತೊಗೊಂಡನಿ. ನಿಮ್ಗೆ ಎಷ್ಟು ಬೇಕಷ್ಟು ತಗೋಬೋದು, ಡ್ರೈ ಫ್ರೂಟ್ಸ್ ನಿಮ್ಮ ಅನುಕೂಲ. 1 ಅಚ್ಚು ಬೆಲ್ಲ, 1 ಕಪ್ ಒಣೆ ಕೊಬ್ಬರಿ ತುರಿ, 1 ಕಪ್ ಅಕ್ಕಿ, 1 ಕಪ್ ಬೇಳೆ. ಇವೆರಡು ಪ್ರಮಾಣ ಸಮ ಇದ್ದರೆ ಟೇಸ್ಟ್ ಚೆನ್ನಾಗಿರ್ತೈತಿ. ಆಮೇಲೆ ಒಂಚೂರು ಶುಂಠಿ, ಏಲಕ್ಕಿ ಪುಡಿ. ಮೊದಲಿಗೆ 1 ಕುಕ್ಕರ್ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕಿ ಬರೀ ಹೆಸರುಬೇಳೆ ಮಾತ್ರ ಸ್ವಲ್ಪ ಹುರ್ಕೋಬೇಕು. ಯಾಕಪ್ಪ ಅಂದ್ರೆ ಹೆಸರುಬೇಳೆಯಲ್ಲಿರೋ ಹಸಿ ಅಂಶ ಹೋಗ್ಬೇಕು. ಹುರಿದು ಬೇಯಿಸಿದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ. ಹಸಿ ಬೇಳೆನೇ ಹಾಕಿ ಕೂಗಿಸ್ಬಿಟ್ಟೆಪ್ಪ ಅಂದ್ರೆ ಪೊಂಗಲ್ ಚೆನ್ನಾಗಾಗಲ್ಲ. ಆಮೇಲೆ ಅಕ್ಕಿ ತಗೊಂಡಿದ್ವಲ್ಲ, 1 ಕಪ್ ಅಕ್ಕಿ, 1 ಕಪ್ ಹೆಸರುಬೇಳೆಗೆ ನಾನು 6 ಕಪ್ ನೀರು ಹಾಕೀನಿ. 1 ಕಪ್ಪಿಗೆ 3 ಕಪ್ ಥರ ಹಾಕಿ 3 ವಿಜಿಲ್ ಬರೋ ತನಕ ಕೂಗಿಸ್ಕೋಬೇಕು. ಆಮೇಲೆ ಬೆಲ್ಲನ ಪುಡಿ ಮಾಡಿ 1 ಗ್ಲಾಸ್ ನೀರು ಹಾಕಿ ಅದಕ್ಕೆ ಬೆಲ್ಲ ಕರಗಕ್ಕೆ ಇಡೋಣ. ಈಗ ಬೆಲ್ಲನೂ ಕರಗ್ತು. ಆಮೇಲೆ ಕುಕ್ಕರ್ 3 ವಿಜಿಲ್ ಬಂದೈತಿ. ಈಗ ಒಂದು ಪಾತ್ರೆ ಬಿಸಿ ಇಟ್ಟು ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ತಗೊಂಡಿದ್ವಲ್ಲ ಅವನ್ನೆಲ್ಲ ಅದಕ್ಕೆ ಸೇರಿಸಿ ತುಪ್ಪದಲ್ಲಿ ಕ್ಲೀನಾಗಿ ಅವನ್ನ ಹುರ್ಕೊಳ್ಳೋಣ. ತುಪ್ಪದಾಗ ಹುರ್ಕೊಂಡ ನಂತರ ಅದಕ್ಕೆ
ಇದು ಹೆಸರುಬೇಳೆ ಅಕ್ಕಿ ನೋಡ್ರಿ ಎಷ್ಟು ಚೆನ್ನಾಗಿ ಮೆತ್ತಗೆ ಬೆಂದತಿ. ಇದನ್ನು ಇದಕ್ಕೆ ಸೇರ್ಸೋಣ. ಸೇರಿಸಿದ್ಮೇಲೆ ಅದು ಬೆಲ್ಲ ಕರಗಿಸಿದ್ವಲ್ಲ, ಬೆಲ್ಲನ ಕ್ಲೀನಾಗಿ ಸೋಸ್ಕೊಳ್ಳೋಣ. ಸೋಸ್ಕೊಂಡ್ಮೇಲೆ ಏಲಕ್ಕಿ, ಶುಂಠಿ ಪುಡಿ, ಒಣ ಕೊಬ್ಬರಿ ಎಲ್ಲ ಹಾಕಿ ಕ್ಲೀನಾಗಿ ಒಂದು 10 ನಿಮಿಷ ಕುದಿಸಿದ್ರೆ ಪೊಂಗಲ್ ರೆಡಿ ಆಗಿಬಿಡ್ತೈತಿ. ಈ ಪೊಂಗಲ್ನೇನು ಸಂಕ್ರಾಂತಿ ದಿನ ಮಾತ್ರ ಮಾಡ್ಬೇಕಂತೇನಿಲ್ಲ, ಯಾವಾಗಾದ್ರೂ ನಮಗೆ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರ್ತೈತಿ, ತುಂಬ ಚೆನ್ನಾಗಿರ್ತೈತಿ. ನೋಡಿರಿ ಕುದೀತಾ ಇದೆ. ಈಗ ಪೊಂಗಲ್ ಸರ್ವಿಂಗ್ ಬೌಲಿಗೆ ಹಾಕಿದೆ. ರೆಡಿ ಟು ಈಟ್. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.